ಇಲ್ಲೆಲ್ಲ ಸೌತಡ್ಕದಲ್ಲಿ ನೋಡಿ ಸ್ಪೆಷಲ್ ಎಲ್ಲ ಸೋಡಾ ಜ್ಯೂಸ್ ಎಲ್ಲ ಮಾಡಿ ಕೊಡ್ತಾರೆ. ಇಲ್ಲಿ ದೂರದಲ್ಲಿ ತೋರುವುದೇ ಸೌತಡ್ಕ ಗಣಪತಿಯ ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ KC 85ಗೆ ಸುಸ್ವಾಗತ. ನಾನೀಗ ಸೌತಡ್ಕದ ಗಣಪತಿ ದೇವಸ್ಥಾನದಲ್ಲಿ ಬಂದಿದ್ದೇನೆ. ನೋಡೋಣ ಸೌತಡ್ಕದ ಒಂದು ಸುಂದರತೆಯನ್ನು. ಇಂದು ಆದಿತ್ಯವಾರ ಆದ್ದರಿಂದ ಸೌತಡ್ಕದಲ್ಲಿ ಗಾಡಿಗಳೆಲ್ಲ ತುಂಬಿ ತುಳುಕ್ತಿದೆ ನೋಡಿ. ಇದು ಸೌತಡ್ಕಕ್ಕೆ ಹೋಗುವಂಥ ದಾರಿ. ಇಲ್ಲಿ ಬಹಳಷ್ಟು ಪ್ರಚಲಿತದಲ್ಲಿದೆ ಸೌತಡ್ಕ. ನೋಡ್ತಾ ಇದ್ದೀರಿ, ಇವತ್ತು ಆದಿತ್ಯವಾರ ಬೇರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಟ್ರಾಫಿಕ್. ಇಲ್ಲೆಲ್ಲ ಸೌತಡ್ಕದಲ್ಲಿ ನೋಡಿ ಸ್ಪೆಷಲ್ ಎಲ್ಲ ಸೋಡಾ ಜ್ಯೂಸ್ ಎಲ್ಲ ಮಾಡಿ ಕೊಡ್ತಾರೆ. ಇಲ್ಲಿ ಎಲ್ಲ ಕುಡಿಬೋದು. ಇದು ಸೌತಡ್ಕದ ಎಂಟ್ರಿ. ನಾವೀಗ ಸೌತಡ್ಕಕ್ಕೆ ಪ್ರವೇಶ ಮಾಡ್ತಿದ್ದೇವೆ. ಸಣ್ಣ ಕಾಡೊಳಗಿರುವಂತಹ ಸುಂದರವಾದ ಮೂರ್ತಿಯ ಗಣಪತಿ ಇಲ್ಲಿ ಇದೆ. ಅದಕ್ಕಾಗಿ ಬೇರೆ ಬೇರೆ ಊರಿಂದ ಜನ ಬರ್ತಾ ಇದ್ದಾರೆ. ಇವತ್ತು ಸಿಕ್ಕಾಪಟ್ಟೆ ರಶ್ ಇದೆ, ನೀವು ಕಾಣ್ತಾ ಇದ್ದೀರಿ ಇಲ್ಲಿ ನೋಡಿ. ಇಲ್ಲಿ ಆಗಾಗಲೇ ಜನ ಸಿಕ್ಕಾಪಟ್ಟೆ ಜನರೆಲ್ಲ ಬಂದಿದ್ದಾರೆ. ಇಲ್ಲೆಲ್ಲ ಬೇಕಾಗೋದು ಸಿಗ್ತಾ ಇದೆ. ಇದುವೇ ಸೌತಡ್ಕ ಶ್ರೀ ಗಣಪತಿ ದೇವಸ್ಥಾನದ ಎದುರುಗಡೆ ನೋಡಿ. ಇಲ್ಲೆಲ್ಲ ನೀವು ಕಾಣ್ತಿದ್ದಾರೆ, ಭಾಳಷ್ಟು ಭಕ್ತಾದಿಗಳು ಇವತ್ತು ಬಂದಿದ್ದಾರೆ. ಸುತ್ತಮುತ್ತ ಅಂಗಡಿ ಮಟ್ಟುಗಳು, ಅದೇ ರೀತಿ ಇಲ್ಲಿ ಭಾಳ ಶಾಂತತೆ, ಅಂದರೆ ಪ್ರಕೃತಿಯ ನಡುವಲ್ಲಿ ಇರುವಂತಹ ಈ ದೇವಸ್ಥಾನ. ಇದು ಸೌತಡ್ಕ ಮಹಾಗಣಪತಿಯ ದೇವಸ್ಥಾನ, ಕೊಕ್ಕಡ ಬೆಳ್ತಂಗಡಿ ತಾಲೂಕು. ಇಲ್ಲಿ ನೀವು ಕಾಣ್ತಿದೆ ಎಲ್ಲ ಭಕ್ತಾದಿಗಳು ನೆರೆದಿದ್ದಾರೆ. ಸುಂದರವಾದ ಕಾಡೊಳಗಿನ ಈ ದೃಶ್ಯ ಭಾಳಷ್ಟು ಅದ್ಭುತ. ಇಲ್ಲೆಲ್ಲರೂ ಬಂದವರು ತಮ್ಮ ತಮ್ಮ ಫೋಟೋ ತೆಗೆದುಕೊಳ್ಳಲಿಕ್ಕೆ ನಿಂತಿದ್ದಾರೆ. ಸುಂದರವಾದಂಥ ಇಲ್ಲೊಂದು ಮೂರ್ತಿ ಇಲ್ಲಿ ನೀವು ಕಾಣ್ತಿದ್ರು. ಪೂಜೆ ಬೇರೆ ಆಗ್ತಿದೆ. ದೂರದಲ್ಲಿ ತೋರುವುದೇ ಸೌತಡ್ಕ ಗಣಪತಿಯ ಇಲ್ಲಿಯ ವಿಶೇಷತೆ ಅಂದರೆ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿದ ನಂತರ ದೇವಸ್ಥಾನಕ್ಕೆ ದೊಡ್ಡ ದೊಡ್ಡ ಗಾತ್ರ ಮತ್ತು ಚಿಕ್ಕ ಗಾತ್ರದ ಗಂಟೆಗಳನ್ನು ಕಾಣಿಕೆಯಾಗಿ ನೀಡೋದೇ ಒಂದು ಇಲ್ಲಿನ ವಿಶೇಷತೆ. ಬಲ್ಲ ಮೂಲಗಳಿಂದ ತಿಳಿದಂತೆ ಈ ಸ್ಥಳದಲ್ಲಿ ಮೊದಲು ದನಗಳನ್ನು ಮೇಯಿಸುತ್ತಿದ್ದ ಗೊಲ್ಲರಿಗೆ ಗಣಪತಿ ವಿಗ್ರಹ ಸಿಕ್ಕಿತಂತೆ. ಆಗ ಅವರು ಭಕ್ತಿಪೂರ್ವಕವಾಗಿ ಸೌತೆಕಾಯಿ ಮತ್ತು ಅಡಿಕೆಯನ್ನು ನೈವೇದ್ಯವಾಗಿ ನೀಡಿದರಂತೆ. ಅಂದಿನಿಂದ ಈ ಪ್ರದೇಶಕ್ಕೆ ಸೌತಡ್ಕ ಎಂಬ ಹೆಸರಿಂದ ಕರೆಯಲಾಗಿದೆ. ಅಲ್ಲದೆ ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಬರುವ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಡ್ಡಾಯವಾಗಿವೆ. ಸುಂದರವಾದಂಥ ಈ ಕಾನನದ ನಡುವೆ ಯಾವುದೇ ಚಾವಣಿ ಇಲ್ಲದೆ ನಿಂತಿರುವಂತಹ ಈ ಗಣಪತಿ ವಿಗ್ರಹ ಹಾಗೂ ಭಕ್ತಿಯಿಂದ ಇಲ್ಲಿ ಬಂದು ಸೇರಿದ ಜನಸ್ತೋಮ ಭಾಳಷ್ಟು ಮುದ ನೀಡುತ್ತೆ. ಇಲ್ಲಿಯ ಒಂದು ವಾತಾವರಣವೇ ಆಗಿದೆ. ಯಾಕಂತೇಳಿದರೆ ಇದರ ಸುತ್ತ ಮರಗಳಿಂದ ಆವೃತವಾಗಿದೆ. ನೀವಿಲ್ಲಿ ಕಾಣ್ತಿದ್ದೀರಿ. ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಹಾಗೆಯೇ ಮುಂದಕ್ಕೆಲ್ಲಿ ಪ್ರಸಾದ ತೆಗೆದುಕೊಳ್ಳುವಂತಹ ಜಾಗವಿದೆ. ಆ ಜಾಗಕ್ಕೆ ಹೋದರೆ ನಾವು ರಶೀದಿ ಮಾಡಿಕೊಂಡು ಪ್ರಸಾದವನ್ನು ಇಲ್ಲಿ ಪಡೆದುಕೊಳ್ಳಬಹುದು. ಅಗಾಧವಾಗಿ ವಿಸ್ತಾರವಾಗಿ ಬೆಳೆದಂತಹ ಈ ದೊಡ್ಡ ಮರ ಅಲ್ಲಿಯ ಜನರಿಗೆ ತಂಪು ನೀಡುತ್ತಿದೆ.
ಹಾಗೆಯೇ ಇಲ್ಲಿಯ ಒಂದು ವಾತಾವರಣ ಬಹಳಷ್ಟು ಮನಸ್ಸಿಗೆ ಮುದ ನೀಡುತ್ತೆ ಸ್ನೇಹಿತರೆ. ನಾನೀಗ ಇಲ್ಲಿ ಪ್ರಸಾದ ತೆಗೆದುಕೊಳ್ಳುವ ಸರದಿಯಲ್ಲಿ ನಿಂತಿದ್ದೇನೆ. ನೀವಿಲ್ಲಿ ಕಾಣ್ತಿದ್ರಿ, ಬಹಳಷ್ಟು ಅಚ್ಚುಕಟ್ಟಿನಿಂದ ರಸೀದಿ ನೀಡಿದವರಿಗೆ ಚೀಲದಲ್ಲಿ ಪ್ರಸಾದವನ್ನು ತುಂಬಿ ಕೊಡ್ತಾರೆ. ಇಲ್ಲಿ ತುಪ್ಪದ ಹಪ್ಪ ಹಾಗೂ ಸಿಹಿಯಾದಂತಹ ಅವಲಕ್ಕಿ ಇದನ್ನು ತುಂಬಿಕೊಡೋದನ್ನು ನಾವಿಲ್ಲಿ ಕಾಣ್ತಿದ್ದೇವೆ. ಬಹಳಷ್ಟು ರುಚಿಯಾದಂತಹ ಈ ಪ್ರಸಾದ ಅಲ್ಲಿ ತುಂಬ ಪ್ರಚಲಿತದಲ್ಲಿದೆ. ಇಂದಿನ ಆದಿತ್ಯವಾರ ದಿನವಾದ್ದರಿಂದ ಜನಸ್ತೋಮವೇ ಜನಸ್ತೋಮ. ಬಹಳಷ್ಟು ಕಿಕ್ಕಿರಿದ ಜನಸಂದಣಿ ಇಂದು ಸೇರಿದೆ. ನೀವು ಅದನ್ನು ಇಲ್ಲಿ ಕಾಣ್ತಿದ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಸೌತಡ್ಕದ ಗಣಪತಿಯ ಸುಂದರತೆ ಹಾಗೂ ಭಕ್ತಿಯ ಒಂದು ಪರಭಾವ ಅಲ್ಲಿ ಪೂರಕವಾಗಿ ಹೋಗ್ತಿದೆ. ಸೊ ಇದು ಇಲ್ಲಿಯ ಸೌತಡ್ಕದ ಗಣಪತಿಯ ಒಂದು ಮಹಿಮೆ. ಎಲ್ಲರೂ ಬನ್ನಿ, ಇಲ್ಲಿಯ ಒಂದು ಸೌತಡ್ಕದ ಗಣಪತಿಯನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಬಾಬಾ.